ಹಲೋ, ನಮಸ್ತೆ ಎಲ್ಲರಿಗೂ. ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿಯವರನ್ನು ನೆನೆಯುತ್ತಾ ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂದ್ರೆ, ನಮ್ಮ ಮನಸ್ಸಿನ ಶಕ್ತಿಯನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ. ಕೆಲವರಿಗೆ ಡೌಟ್ ಇರುತ್ತೆ, ಈ ಮೈಂಡ್ ಪವರ್ ಅಂದ್ರೆ ಏನು ಅಥವಾ ಬ್ರೈನ್ ಪವರ್ ಅಂದ್ರೆ ಏನು, ಎರಡು ಬೇರೆ ಬೇರೆನಾ ಅಂತ. ಸೊ ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಈಗ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಮನೇಲಿರುತ್ತೆ, ಆದರೆ ಅದು ಆನ್ ಆಗಬೇಕಂದ್ರೆ ಎಲೆಕ್ಟ್ರಿಸಿಟಿ ಇರಲೇಬೇಕಾಗತ್ತೆ. ಅದೇ ರೀತಿ ನಮ್ಮ ಬ್ರೈನ್ ಒಂದು ಇನ್ಸ್ಟ್ರೂಮೆಂಟ್ ಥರ ಅಂತ ಹೇಳ್ಬೋದು. ಇದನ್ನು ಆಕ್ಟಿವೇಶನ್ ಮಾಡೋದಕ್ಕೆ ನಮ್ಮ ಆತ್ಮ ಚೈತನ್ಯ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಬೇಕಾಗತ್ತೆ. ಆದ್ದರಿಂದ ಈ ಒಂದು ನಮ್ಮ ಮೆದುಳು ಇದ್ರೆ ಮಾತ್ರ ಅದ್ರ ಶಕ್ತಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಖಂಡಿತವಾಗ್ಲೂ ಆತ್ಮಶಕ್ತಿ ಅನ್ನೋದು ಖಂಡಿತವಾಗ್ಲೂ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಈ ಒಂದು ಮೈಂಡ್ ಪವರ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ನೋಡೋಣ. ಮೊದಲನೇದಾಗಿ ನಾವು ಹೊಸ ಹೊಸ ವಿಷಯಗಳನ್ನು ಕಲಿಯೋದ್ರ ಮೂಲಕ ನಾವು ನಮ್ಮ ಬ್ರೈನ್ ಪವರ್ನ ಇಂಪ್ರೂವ್ ಮಾಡ್ಕೋಬೋದು. ಇದು ಹೇಗಂದ್ರೆ, ನಾವು ಹೊಸ ಹೊಸ ವಿಷಯಗಳನ್ನು ಕಲಿಯುವಾಗ ನಮ್ಮ ಒಂದು ಬ್ರೈನಲ್ಲಿ ಒಂದು ನ್ಯೂರಾನ್ಸ್ ಕನೆಕ್ಷನ್ಸ್ ಹೊಸದು ಕ್ರಿಯೇಟ್ ಆಗುತ್ತೆ. ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತೆ. ಅದರಿಂದ ನಮ್ಮ ಬ್ರೈನ್ ಪವರ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಮಾಡಿ ಕೆಲಸನೇ ಮಾಡ್ತಾ ಇರೋದು, ಬರೀ ಕಲ್ತಿದ್ದಷ್ಟೇ ಮಾಡ್ತಾ ಇರೋದು, ಈ ರೀತಿ ಮಾಡ್ತಾ ಇದ್ದಾಗ ನಮ್ಮ ಮೈಂಡ್ ಪವರು ಎಕ್ಸ್ಪ್ಯಾಂಡ್ ಆಗೋದೇ ಇಲ್ಲ. ಆದ್ರಿಂದ ನಾವು ಹೊಸ ವಿಷಯ ಕಲಿತಾ ನಾವು ಪ್ರಪಂಚವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನಮ್ಮ ಆಕ್ಟಿವಿಟೀಸಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡೋದ್ರ ಮೂಲಕ ಎಕ್ಸ್ಪೆರಿಮೆಂಟ್ಸ್ ಅವಾಗವಾಗ ಮಾಡ್ತಾ ಇರಬೇಕು. ಇದರಿಂದ ನಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ಒಂದು ಅರಿವು ಬರ್ತಾ ಹೋಗುತ್ತೆ. ಮತ್ತು ನಮ್ಮ ಮನಸ್ಸು ಬುದ್ಧಿ ಉಪಯೋಗಿಸಿ ಆಡುವಂಥ ಆಟಗಳನ್ನ ಆಡೋದ್ರ ಮೂಲಕನೂ ಸಹ ನಾವು ನಮ್ಮ ಮೈಂಡ್ ಪವರನ್ನು ಜಾಸ್ತಿ ಮಾಡ್ಕೋಬಹುದು. ಇದರಿಂದ ನಮ್ಮ ಅವೇರ್ನೆಸ್ ಹಾಗೂ ನಮ್ಮ ಎಫಿಷಿಯನ್ಸಿ ಅನ್ನೋದು, ನಮ್ಮ ಮೈಂಡ್ ಎಫಿಷಿಯನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎರಡನೇ ವಿಷಯ ಏನಂದ್ರೆ, ಯಾವುದೇ ವಿಷಯದಲ್ಲಿ ಕುತೂಹಲವನ್ನು ಬೆಳೆಸಿಕೊಳ್ಳಿ. ಇದು ಹೇಗೆ ಅಂದ್ರೆ, ನಮ್ಮ ಸುತ್ತಮುತ್ತ ಎಷ್ಟೋ ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಹಾಗೂ ಟಿವಿಯಲ್ಲೂ ಸಹ ನೋಡ್ತಾ ಇರ್ತೀವಿ. ಆದ್ರೆ ನಾವೇನು ಒಂದು ತಪ್ಪು ಮಾಡ್ತಾ ಇರ್ತೀವಿ ಅಂದ್ರೆ, ಆ ವಿಷಯ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಆದ್ರೂ ಹಿಂದೆ ಏನು ಇರ್ಬೋದು, ಒಂದು ಮೂಲ ಅದ್ರದ್ದು ಹುಡ್ಕಕ್ಕೆ ಹೋಗೋದೇ ಇಲ್ಲ ನಾವು. ಯಾವುದೇ ಒಂದು ವಿಷಯ ಅಥವಾ ಒಂದು ಸಬ್ಜೆಕ್ಟ್ ನೋಡಿದಾಗ ಅಥವಾ ಕೇಳಿದಾಗ ಅದರಿಂದ ಯಾವ್ಯಾವ ಶ್ರಮ ಇರ್ಬೋದು, ಯಾವ ಥರ ವರ್ಕ್ ಆಗಿರ್ಬೋದು, ಇದೆಲ್ಲ ಯೋಚನೆ ಮಾಡ್ಬೇಕು. ನಮಗೆ ನಾವೇ ಕ್ವಶನ್ ಹಾಕೋಬೇಕಾಗತ್ತೆ. ಆಗ ಮಾತ್ರ ನಮ್ಮ ಮೈಂಡ್ಗೆ ಕೆಲಸ ಕೊಟ್ಟಾಗುತ್ತೆ, ಅಂದರೆ ಮೈಂಡ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಎಲ್ಲದರಲ್ಲೂ ನಾವು ಮೂಲ ಹುಡ್ಕೊಂಡು ಹೋದಾಗ ನಾವು ಎಷ್ಟೋ ವಿಷಯಗಳನ್ನ ಕಲಿತೀವಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಇನ್ನೊಬ್ರ ಹತ್ರ ಕೇಳಾದರೂ ತಿಳ್ಕೊತೀವಿ. ಒಟ್ಟಿನಲ್ಲಿ ಆ ಒಂದು ಕ್ಯೂರಿಯಾಸಿಟಿ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟೋ ವಿಷಯಗಳನ್ನ ಕಲಿಸ್ತಾ ಹೋಗುತ್ತೆ. ಈ ರೀತಿ ನಮ್ಮ ಮೈಂಡ್ಗೆ ಹೊಸ ಕೆಲಸ ಕೊಡೋದ್ರಿಂದ ನಾವು ನಮ್ಮ ಮೈಂಡು ಆಕ್ಟಿವ್ ಆಗಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಈಗ ಒಂದು ಟಿವಿ ಸ್ಕ್ರೀನ್ ಮೇಲೆ ಎರಡು ಪಕ್ಷಿ ಒಂದು ಮರದ ಮೇಲೆ ಕೂತಿರೋ ತರ ಒಂದು ಸೀನ್ ಬರುತ್ತೆ. ಅದರಿಂದ ಯಾವುದೋ ಒಂದು ಫಾಲ್ಸ್ ಹರಿತಾ ಇರುತ್ತೆ. ಹೀಗೆ ಒಂದು ನೇಚರ್ ಸೀನ್ ಇರುತ್ತೆ. ಇಷ್ಟನ್ನ ಮಾಮೂಲಿ ಪೀಪಲ್ಸ್ ನೋಡಿದ್ರೆ ಜಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಅನ್ಕೊಂಡು ಸುಮ್ಮನೆ ಹೋಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಆ ಬರ್ಡ್ನ ನೋಡ್ತಾರೆ. ಅದು ಯಾವ ಬರ್ಡ್ ಇರ್ಬೋದು, ಅದು ಯಾವ ಕಲರ್ ಇದೆ, ಏನಾದ್ರು ಡಿಫ್ರೆಂಟ್ ಆಗಿದೆಯಾ ಅಥವಾ ಕಾಮನ್ ಆಗಿದೆಯಾ, ಅಥವಾ ಅದು ಯಾವ ಮರದ ಮೇಲೆ ಕೂತಿದೆ,
ಅಥವಾ ನೆಕ್ಸ್ಟ್ ಇನ್ನೂ ಮುಂದಕ್ಕೆ ಹೋದರೆ ಅದು ಯಾವ ಫಾಲ್ಸ್ ಅರಿತಾ ಇದೆ ಅಲ್ಲಿ, ಅದ್ರ ಬ್ಯಾಕ್ ಸೈಡು ಯಾವ ನೇಚರ್ ಇರ್ಬೋದು ಇದು, ಈ ಥರ ತುಂಬ ಡೀಪಾಗಿ ಅವ್ರ ಮೈಂಡ್ಗೆ ಕೆಲಸ ಕೊಡ್ತಾರೆ. ಇದರಿಂದ ಅವ್ರ ಮೈಂಡ್ ಪವರ್ನ ಇಂಪ್ರೂವ್ ಸಹ ಮಾಡ್ಕೋತಾರೆ. ಇಷ್ಟೇ ಫ್ರೆಂಡ್ಸ್, ನಮಗೂ ಕಾಮನ್ ಪೀಪಲ್ಸ್ಗೂ ಇರೋ ವ್ಯತ್ಯಾಸ. ಸೊ ನಾವು ಸಹ ಯಾವುದೇ ವಿಷಯನೂ ಸ್ವಲ್ಪ ಡೀಪಾಗಿ ನೋಡೋ ಪ್ರಯತ್ನ ಮಾಡೋಣವಾ? ಓಕೆ, ನೆಕ್ಸ್ಟ್ ಮೂರನೇದೇನಂತ ನೋಡೋಣ ಬನ್ನಿ. ಓದುವಿಕೆಯಿಂದ ನಮ್ಮ ಮೈಂಡ್ ಪವರನ್ನು ಜಾಸ್ತಿ ಮಾಡ್ಕೋಬಹುದು. ಓದೋದು ಅಂದರೆ ಬರೀ ಮಾಮೂಲಿ ಬುಕ್ಸ್ ಓದೋದು ಅಂತಲ್ಲ, ಕತೆಗಳು ಅಥವಾ ಆರ್ಟಿಕಲ್ಸ್ ಇರ್ಬೋದು ಅಥವಾ ಆಟೋಬಯೋಗ್ರಫಿ ಇರ್ಬೋದು. ಹೀಗೆ ಯಾವುದೇ ಒಂದು ಓದ್ಬೇಕಾದ್ರೆ ನಾವು ಮೈಂಡಲ್ಲಿ ಕಲ್ಪನೆ ಮಾಡ್ಕೋತಾ ಹೋಗ್ತೀವಿ. ಆ ಓದೋದು ಸೆಂಟೆನ್ಸ್ನ ನಮ್ಮ ಮೈಂಡಲ್ಲಿ ಅದು ಚಿತ್ರ ಅನ್ನೋದು ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಇಮ್ಯಾಜಿನೇಷನ್ ಯಾವ ರೀತಿ ಇರುತ್ತೆ ಆ ರೀತಿ ಬರ್ತಾ ಹೋಗುತ್ತೆ. ಇದರಿಂದನೂ ಸಹ ನಮ್ಮ ಮೈಂಡ್ ಪವರ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಾವು ಹೊಸ ಹೊಸ ವಿಷಯಗಳನ್ನ ಕಲಿಬೋದು, ಹಾಗೂ ಹೊಸ ಹೊಸ ಜನರ ಬಗ್ಗೆ ತಿಳ್ಕೋಬೋದು, ಹಾಗೂ ಮುಖ್ಯವಾಗಿ ನಮ್ಮ ಥಾಟ್ ಪ್ರಾಸೆಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಪಾಸಿಟಿವ್ ಪೀಪಲ್ಸ್ ಬಗ್ಗೆ ಬಯೋಗ್ರಫಿ ಇದೆಲ್ಲ ಓದಿದಾಗ ನಾವು ಸಹ ಅವ್ರ ಥರ ಆಗಬೇಕು ಅನ್ನೋ ಮನೋಭಾವನೆ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಅವರ ಒಂದು ಹ್ಯಾಬಿಟ್ಸು, ಅವರ ಒಂದು ರೊಟೀನ್ ವರ್ಕ್ಸು ಅದೆಲ್ಲ ನೋಡಿದಾಗ ನಮಗೂ ಒಂದು ಇನ್ಸ್ಪಿರೇಷನ್ ಥರ ಅದು ಕೆಲಸ ಮಾಡುತ್ತೆ. ಸೊ ಆದ್ದರಿಂದ ಈ ಬುಕ್ ರೀಡಿಂಗ್ ಅನ್ನೋದು ನಮ್ಮ ಒಂದು ದಿನಚರಿಯ ಒಂದು ಭಾಗವಾಗಬೇಕು. ಇದನ್ನು ಒಂದು ಮುಖ್ಯವಾದ ಭಾಗವನ್ನಾಗಿ ಮಾಡ್ಕೋಬೇಕು. ನಾವು ಹೆಂಗೆ ಊಟ ನೀರಿಲ್ಲದೆ ಇರಲ್ಲ, ಅದೇ ರೀತಿ ಪ್ರತಿದಿನ ಅಟ್ಲೀಸ್ಟ್ ಕನಿಷ್ಠ 1-2 ಪೇಜ್ ಆದರೂ ಓದಿ ಮಲಗುವ ಅಭ್ಯಾಸ ನಾವು ಮಾಡ್ಕೋಬೇಕು. ನೆಕ್ಸ್ಟ್ 4ನೇದೇನೆಂದರೆ, ನೀವು ಹೊಸ ವಿಷಯಗಳನ್ನು ಕಂಡಾಗ ಆ ವಿಷಯದ ಕಡೆ ಸಂಪೂರ್ಣವಾಗಿ ಗಮನ ಹರಿಸಿ ಹಾಗೂ ವಿಮರ್ಶೆ ಮಾಡಿ. ಇದರ ಅರ್ಥ ಏನಂದರೆ, ನಮ್ಮ ಮನಸ್ಸಲ್ಲಿ ಎಷ್ಟೋ ಒಂದು ಹೊಸ ಹೊಸ ವಿಷಯಗಳು ಬರ್ತಾ ಇರುತ್ತೆ, ಹಾಗೂ ನಮ್ಮಲ್ಲೂ ಬರ್ತಾ ಇರುತ್ತೆ, ಹಾಗೂ ನಮ್ಮ ಸುತ್ತಮುತ್ತನೂ ಸಹ ನಾವು ಎಷ್ಟೋ ಒಂದು ಹೊಸ ಹೊಸ ವಿಷಯಗಳನ್ನ ನೋಡ್ತಾ ಇರ್ತೀವಿ, ಅಥವಾ ಕೆಲವೊಂದು ಸತ್ಯಗಳನ್ನ ತಿಳ್ಕೊತಾ ಇರ್ತೀವಿ. ಬಟ್ ಇದೆಲ್ಲ ಆಗ್ತಾ ಇರುತ್ತೆ, ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ನಾವು ಆ ರೀತಿ ಮಾಡೋದು ಸರಿಯಲ್ಲ. ನಾವೇನು ಮಾಡಬೇಕಂದ್ರೆ, ಈಗ ಯಾವುದೇ ಒಂದು ವಿಷಯ ನಮಗೆ ಒಳ್ದಾಗ ನಾವು ಒಂದು ಬುಕ್ಕು ಪೆನ್ನು ತಗೊಂಡು ಆ ಕ್ಷಣನೇ ನಮ್ಮ ಡೈರಿಯಲ್ಲಿ ಬರ್ಕೊಂಡ್ಬಿಡ್ಬೇಕು. ಮತ್ತೆ ಆ ವಿಷಯದ ಬಗ್ಗೆ ನಮಗೆ ಪರಿಚಯದವ್ರ ಹತ್ರ ನಾವದು ಡಿಸ್ಕಸ್ ಮಾಡಬೇಕು. ಅದರ ಸತ್ಯಾನುಸತ್ಯತೆಯನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಬೇಕು. ಹಾಗೂ ಬೇರೆಯವರು ಆ ವಿಷಯದ ಬಗ್ಗೆ ಒಂದು ಸತ್ಯವನ್ನು ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡೋ ಒಂದು ಒಳ್ಳೆ ಗುಣ ನಮ್ಮಲ್ಲಿರಬೇಕಾಗತ್ತೆ. ಹಾಗೂ ಸತ್ಯವನ್ನು ಕಂಡ್ಕೊಂಡ್ಮೇಲೆ ನಾವು ನಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ನಮಗೆ ನಾವು ತಂದ್ಕೋಬೇಕು. ಮತ್ತು ಡೈರಿಯಲ್ಲಿ ಇದೇ ರೀತಿ ನಾವು ಎಷ್ಟೋ ವಿಷಯಗಳು ಬರ್ಕೋತಾ ಹೋಗ್ತೀವಿ. ನಾವು ಇನ್ನೂ ಒಂದು ವಿಷಯ ಏನು ಮಾಡಬೇಕಂದ್ರೆ, ನಾವು ಮತ್ತೆ ಮತ್ತೆ ನಮ್ಮ ಡೈರಿನ ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಮೊದಲಿಂದನೂ ಏನೇನು ಬರೆದಿದ್ದೀವಿ, ನಾವು ಯಾವ್ಯಾವುದು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಟಾಸ್ಕ್ಗಳನ್ನ, ಯಾವ್ಯಾವ್ದು ಮಾಡಿಲ್ಲ, ಮಾಡಬೇಕು, ಇದೆಲ್ಲ ನಾವು ಒಂದು ನೋಟಿಫೈ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು. ನಾವು ಆವಾಗವಾಗ ನೋಡಿ ಈ ರೀತಿ ಮಾಡೋದ್ರಿಂದನೂ ನಾವು ಒಂದು ಸಿಸ್ಟಮ್ಯಾಟಿಕ್ ವರ್ಕ್ ಡಿಸೈನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮ್ಮ ಮೈಂಡ್ಗೂ ಸಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 5ನೇ ಪಾಯಿಂಟ್ ಏನಂದ್ರೆ, ತುಂಬಾ ಮುಖ್ಯವಾದ ವಿಷಯಗಳನ್ನು ಲಾಂಗ್ ಆ್ಯಂಡ್ ಟನ್ನಲ್ಲಿ ಬರೆಯಿರಿ.
ಇದರ ಅರ್ಥ ಏನು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ತುಂಬ ಮುಖ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಆಫೀಸಲ್ಲಿ ಯಾವುದೋ ಮೀಟಿಂಗ್ ಇರ್ಬೋದು, ಯಾರಿಗೋ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ಬೋದು ಮೀಟ್ ಮಾಡೋದಕ್ಕೆ, ಅಥವಾ ಅದೇ ಒಂದು ಮುಖ್ಯ ಕೆಲಸ ಇದ್ರೂ ಸಹ ನಾವು ಒಂದು ಬುಕ್ಕು ಪೆನ್ನು ತಗೊಂಡು ತುಂಬ ದೊಡ್ಡದಾಗಿ ಬರಿಬೇಕು. ಅದನ್ನು ತುಂಬ ನೀಟಾಗಿ ಚಿತ್ತೆಲ್ಲ ಮಾಡಬಾರ್ದು, ತುಂಬ ಕ್ಲೀನಾಗಿ ನೀಟಾಗಿ ದೊಡ್ಡ ಅಕ್ಷರದಲ್ಲಿ ಬರ್ದು ನಮ್ಮ ಡೈರಿಯಲ್ಲಿ ಇಟ್ಕೋಬೇಕು. ಇದರಿಂದನೂ ಸಹ ನಾವು ಆ ವಿಷಯವನ್ನು ಮರೆಯೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಯಾವುದೇ ಹೊಸ ವಿಷಯನೂ ಸಹ ನಾವು ಈ ರೀತಿ ಲಾಂಗ್ ಹ್ಯಾಂಡಲ್ ಬರೆಯೋದ್ರಿಂದ ನಾವು ಸದಾಕಾಲ ನಮ್ಮ ಮನಸ್ಸಲ್ಲಿ ಆ ಒಂದು ವಿಷಯ ಹಚ್ಚ ಹಸಿರಾಗಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 6ನೇದು ಏನಂದರೆ, ನಾವು ನಮ್ಮ ಇಂದ್ರಿಯಗಳ ಮೂಲಕವೂ ಸಹ ನಮ್ಮ ಒಂದು ಮೈಂಡ್ ಪವರ್ನ ಇಂಪ್ರೂವ್ ಮಾಡ್ಕೋಬೋದು. ಇದು ಹೇಗೆ ಅಂದರೆ, ಈಗ ನಮ್ಮ ಫ್ರೀ ಟೈಮಲ್ಲಿ ನಾವು ಟೆರಸ್ ಮೇಲೆ ಕೂತಿದ್ದಾಗಿರ್ಬೋದು ಅಥವಾ ವಾಕ್ ಮಾಡಬೇಕಾದಾಗಿರ್ಬೋದು, ತರಾವರಿ ಸೌಂಡ್ಗಳು, ಸ್ಮೆಲ್ಗಳು ಈ ರೀತಿ ಬರ್ತಾನೆ ಇರುತ್ತೆ. ನಾವು ಅದನ್ನು ಆದಷ್ಟು ಗಮನಿಸ್ಬೇಕು. ಅದೇ ರೀತಿ ನಾವು ವಾಕ್ ಮಾಡಬೇಕಾದ್ರೆ ಚಪ್ಪಲಿ ಹಾಕೊಂಡು ವಾಕ್ ಮಾಡೋದಲ್ಲ, ಒಂದು ಸ್ವಲ್ಪ ಹೊತ್ತು ನಾವು ಬರೀ ಕಾಲಲ್ಲಿ ವಾಕ್ ಮಾಡಿದಾಗ ಆ ಒಂದು ನಮ್ಮ ಒಂದು ಅರ್ಥನ ಫೀಲ್ ಮಾಡೋ ಒಂದು ಭಾಗ್ಯ ನಮ್ಗೆ ಸಿಗುತ್ತೆ. ಒಂದೊಂದು ಹೆಜ್ಜೆನೂ ಸಹ ಬರಿಗಾಲಲ್ಲಿ ನಾವು ಹಾಕಿದಾಗ ಆ ಒಂದು ಸ್ಪರ್ಶದಲ್ಲಿ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಆ ಒಂದು ಮತ್ತು ವಿಷಯಗಳು ಗೊತ್ತಾಗೋದು ಮಾತ್ರ ಅಲ್ಲ, ಈ ಒಂದು ಸ್ಪರ್ಶದಿಂದ ನಾವು ಅರ್ಥ ಎನರ್ಜಿನ ಸಹ ನಾವು ರಿಸೀವ್ ಮಾಡ್ತೀವಿ. ಮತ್ತೆ ಪ್ರಕೃತಿಯಲ್ಲಿ ವಾಕ್ ಮಾಡಿದಾಗ ನಮಗೆ ಯಾವ್ಯಾವ ರೀತಿ ಸೌಂಡ್ ಬರ್ತಾ ಇದೆ ಅದನ್ನು ಸಹ ಗಮನಿಸಿದಾಗ ನಮಗೆ ನಮ್ಮ ಮೈಂಡ್ ಪವರು ಸಹ ಎಷ್ಟೋ ಇಂಪ್ರೂವ್ ಆಗುತ್ತೆ. ಪ್ರತಿಯೊಂದು ನಾಯ್ಸ್ನು ಸಹ ಯಾವುದ್ರದ್ದು ಅಂತ ಕಂಡುಹಿಡಿಯೋ ಶಕ್ತಿ ನಮಗಿರಬೇಕು. ಆ ಒಂದು ಶಕ್ತಿ ಈ ಒಂದು ಕೆಲಸನ ಮಾಡೋದ್ರಿಂದ ನಮಗೆ ಬರ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಮಾಡಿದಾಗ ನಮ್ಮ ಭಾವನೆಗಳನ್ನೂ ಸಹ ನಾವು ಚೆಕ್ ಮಾಡ್ಕೋಬೇಕು. ನಾವು ಯಾವುದೇ ಒಂದು ವಿಷಯ ಕೇಳಿದಾಗ ಅಥವಾ ಸ್ಮೆಲ್ ಮಾಡಿದಾಗ ಅಥವಾ ನಾವು ಫಿಸಿಕಲ್ ಆಗಿ ಸ್ಪರ್ಶಿಸಿದಾಗ ಯಾವ ರೀತಿ ಫೀಲಿಂಗ್ ನಮ್ಗೆ ಬರ್ತಾ ಇದೆ, ಹ್ಯಾಪಿ ಫೀಲಿಂಗ್ ಬರ್ತಾ ಇದೆಯಾ ಅಥವಾ ಬೇಜಾರಾಗ್ತಾ ಇದೆಯಾ, ಈ ರೀತಿ ಒಂದನ್ನು ಸಹ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು. ಸೊ ಇದೆಲ್ಲ ಮಾಡ್ತಾ ಹೋದಾಗ ನಮ್ಮ ಮೈಂಡಲ್ಲಿ ಎಷ್ಟೋ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಈಗ ಸೌಂಡಿಂದ ಅಥವಾ ಸ್ಮೆಲ್ಲಿಂದ ವಿಷಯಗಳು ತಿಳ್ಕೊಳ್ಳೋದು ಅದೊಂದು ವಿಧಾನ. ಆದರೆ ನಾವು ಸೇವಿಸೋ ಆಹಾರದ ರುಚಿ ಮೂಲಕನೂ ಸಹ ನಾವು ನಮ್ಮ ಮೈಂಡ್ ಪವರ್ನ ಜಾಸ್ತಿ ಮಾಡ್ಕೋಬೋದು. ಅದು ಹೇಗಂದರೆ, ಸೊ ನಾವು ತಿನ್ನೋ ಊಟದಲ್ಲಿ ಯಾವ್ಯಾವ ಸಾಮಾನು ಇರ್ಬೋದು ಅಂತ ನಾವು ಅವೇರ್ ಆಗಿ ತಿನ್ನಬೇಕು. ಯಾವ್ಯಾವ ಐಟಮ್ ಎಷ್ಟೆಷ್ಟು ಪ್ರಮಾಣ ಇದೆ ಅನ್ನೋದನ್ನ ನಾವು ಆ ಒಂದು ರುಚಿಯಲ್ಲೇ ಕಂಡಿಟ್ಕೊಳ್ಳೋಷ್ಟು ಶಕ್ತಿ ನಮಗೆ ಬರಬೇಕು. ಆ ಲೆವೆಲ್ಗೆ ನಾವು ಸೆನ್ಸಿಟಿವ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮ್ಮ ಮೈಂಡು ತುಂಬ ಸೆನ್ಸಿಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂತ ನೋಡೋಣ. ಪಜಲ್ ಗೇಮ್ ಆಡೋದು ಹಾಗೂ ಮೈಂಡ್ ಗೇಮ್ಸ್ ಸಹ ಆಡೋದು, ಇದರಿಂದನೂ ಸಹ ನಮ್ದು ಎಷ್ಟೋ ಮೈಂಡ್ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಗಟುಗಳು ಬಿಡಿಸೋದ್ರಿಂದ ಹಾಗೂ ಲಾಜಿಕಲ್ ಗೇಮ್ಸ್ ಆಡೋದ್ರಿಂದ ಹಾಗೂ ಕ್ರಾಸ್ ವರ್ಡ್ ಪಜಲ್ಸ್ ಮಾಡೋದ್ರಿಂದ ಇದೆಲ್ಲದರಿಂದ ನಾವು ನಮ್ಮ ಮೈಂಡ್ಗೆ ವರ್ಕ್ ಕೊಟ್ಟಂಗೆ ಆಗುತ್ತೆ. ಇದರಿಂದ ನಮ್ಮ ಮೈಂಡ್ ಪವರ್ ಸಹ ಇಂಪ್ರೂವ್ ಆಗುತ್ತೆ. ಸಾಧ್ಯವಾದಷ್ಟು ಈ ಕ್ಯಾಲ್ಕುಲೇಟರ್ಸ್ ಎಲ್ಲ ಯೂಸ್ ಮಾಡೋದೆಲ್ಲ ಕಡಿಮೆ ಮಾಡಬೇಕು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾನ್ಯುಯಲ್ ಆಗಿ ಮಾಡೋದನ್ನ ಕಲ್ತ್ಕೋಬೇಕು. ಕ್ಯಾಲ್ಕುಲೇಟರ್ ಇದೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಮೈಂಡ್ ಪವರ್ ಕಮ್ಮಿ ಆಗ್ತಾ ಬರುತ್ತೆ.
ನಮ್ಮ ಮೈಂಡ್ಗೆ ಕೆಲಸ ಕೊಡ್ದೇನೆ ನಾವು ನಮ್ಮ ಮೈಂಡ್ ಪವರ್ನ ನಾವೇ ನಮ್ಮ ಕೈಯಾರೆ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಆದ್ರಿಂದ ಸಾಧ್ಯವಾದಷ್ಟು ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಕಂಪ್ಯೂಟರ್ ಅಂದರೆ ನಾವೆಲ್ಲ ಅದಕ್ಕೆ ಇನ್ಪುಟ್ ಏನಾಗ್ತೀವಿ ಅದು ಮಾತ್ರ ಅಲ್ಲಿ ಔಟ್ಪುಟ್ ಬರ್ತಾ ಇರುತ್ತೆ. ಇಲ್ಲಿ ಹಂಗಲ್ಲ, ಇಲ್ಲಿ ಡಿಫ್ರೆಂಟ್. ಇಲ್ಲಿ ನಾವು ಮೈಂಡಿಂದ ಎಷ್ಟು ಕೆಲಸ ತಗೊಳ್ತಾ ಹೋಗ್ತೀವಿ ಅಷ್ಟು ನಮ್ಮ ಮೈಂಡ್ ಪವರ್ಫುಲ್ ಆಗಿರುತ್ತೆ. ಮತ್ತು ಕೊನೆಯದಾಗಿ ನಾವು ಈ ಸಸ್ಪೆನ್ಸು ಥ್ರಿಲ್ಲರ್ ಮೂವೀಸ್ ನೋಡೋದ್ರ ಮೂಲಕ ಅಥವಾ ಸ್ಟೋರಿಗಳನ್ನು ಕೇಳೋದ್ರ ಮೂಲಕನೂ ಸಹ ನಮ್ಮ ಒಂದು ಮೈಂಡ್ ಪವರ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಇದನ್ನೆಲ್ಲ ಕೇಳಿದಾಗ ಅಥವಾ ನೋಡಿದಾಗ ನಮ್ಮ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹೇಗಾಗಿರ್ಬೋದು, ಈ ವಿಷಯ ಯಾವ್ಯಾವ ಸಂದರ್ಭದಲ್ಲಿ ಆಗಿರ್ಬೋದು, ಇದಕ್ಕೇನು ಕಾರಣ, ಇದೆಲ್ಲ ನಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇದರಿಂದನೂ ಸಹ ನಮ್ಮ ಮೈಂಡ್ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ಟೈಮ್ ಇದ್ದಾಗೆಲ್ಲ ಈ ಥರ ಒಂದು ಸ್ಟೋರೀಸ್ ಅಥವಾ ಮೂವೀಸ್ನ ನೋಡ್ತಾ ಇರಬೇಕು. ಓಕೆ ಫ್ರೆಂಡ್ಸ್, ಮೈಂಡ್ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ತುಂಬ ವಿಷಯ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಇವತ್ತಿಗೆ ಇಷ್ಟಿರಲಿ. ಓಕೆ, ಧನ್ಯವಾದಗಳು.